ಸ್ಕೂಲ್ನಾಗ ಇವತ್ತು? ಆಪಲ್ ಪ್ಯಾಕೆಟ್ ಜಾಸ್ತಿ ಔಟ್ಲೇಟ್ ಆಗ್ತದೆ ಇದೆಲ್ಲ ನಮ್ಮ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬ ಬಂತಲ್ಲ ಫ್ರೆಂಡ್ಸ್, ಕ್ಲೀನಿಂಗ್ ಸ್ಟಾರ್ಟ್ ಆಗೈತಿ. ಅವ್ರು ಒಗೆದು ಕೊಡತ್ತಾರೆ, ನಾವು ಒಣಾಕತ್ತೀನಿ. ಸಣ್ಣ ಸಣ್ಣದು ನಾನು ಹೆಲ್ಪ್ ಮಾಡಕತ್ತೀನಿ ಫ್ರೆಂಡ್ಸ್, ನನ್ನ ಕೈಲೇ ಆದಷ್ಟು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಬ್ಯಾಂಕಿನ ಕೆಲಸ ಇತ್ತು, ಬ್ಯಾಂಕಿಗೆ ಹೋಗಿ ಬಂದ್ವಿ. ಹುಡುಗರಿಗೆ ಆಲ್ರೆಡಿ ಸ್ಕೂಲಿಗೆ ಕಳಿಸಿ ಇವನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಹಬ್ಬ ಬಂತಂದ್ರೆ ಇದೊಂದು ಕ್ಲೀನಿಂಗ್ ಮಾಡೋದೊಂದು ಟೆನ್ಷನ್ ಆಗಿರ್ತೈತಿ. ಕೇಳ್ತೀನಿ, ಒಂದರ ಮಾತು ಕೇಳ್ತೀನಿ. ನೀನು ಏನು ಕೇಳ್ತೀವಿ? ಚಪಾತಿ ಮಾಡ್ತೀಯಾ? ಅಲ್ಲ, ನೀ ಇಷ್ಟು ಚಂದ ಅದೆಯಲ್ಲ, ಏನು ತಿಂತಿ? ಏನು ಚಪಾತಿ? ಹಾಂ, ಬಿಳೆ ಚಪಾತಿ ತಿಂದು ಬೆಳಗಾಗಿನೇ. ಏನು ಹೇಳಿದ್ರಿ ಸ್ಕೂಲ್ನಾಗ ಇವತ್ತು? ಮತ್ತೆ ಎದಕ್ಕೆ ಹೋಗಿದ್ದಿ ಸ್ಕೂಲಿಗೆ? ಹೌದಾ? ಹೆಂಗೆ ಹಚ್ಕೋಬೇಕು? ವ್ಯಾಸ್ಲಿನ್ ಹೆಂಗೆ ಹಚ್ಕೋಬೇಕು? ಹಚ್ಕೊಂಡ್ರೆ ಏನಾಕತಿ? ಸಾಫ್ಟ್ ಆಕತ್ತೆ. ಹಾಂ, ಇದನ್ನ ತಳಗ ಮಾಡ್ತೀರಿ ಹರಿದಿದ್ದು? ಈಗ ಅದಾವ್ರಿ. ಮಾಡಕ್ ಕುಂತ ಮಾಡ್ತೀನಿ. ಫೋನ್ ನಂಬರ್ ಕೊಡು, ನಿಂದ ಒಂದು ಫೋನ್ ನಂಬರ್ ಕೊಡು. ಮತ್ ನಿಂದ ಮನಿ ನಂಬರ್ ಐತಲ್ಲ, ಮನಿಂದ ಕೊಟ್ಟಿಲ್ಲ ಯಾರು? ಮನಿದ ಎಲ್ಲ ಗೊತ್ತಿರ್ತೈತಿ. ಮನಿ ನಂಬರ್ ನೋಡ್ರಿ, ಹೆಂಗ ನೋಡ್ರಿ. ಲಾಸ್ಟ್ ಟೈಮು ದೀಪಾವಳಿಗೆ ಹಸಿನ್ ಮಾಡಿದ್ವಿ ಫ್ರೆಂಡ್ಸ್, ಅದ್ರದ್ದು ವಿಡಿಯೋ ಮಾಡಿದ್ದಿಲ್ಲ. ಬಟ್ ಇವತ್ತು ಬಿಸಿಲಿಗೆ ಹಾಕಿದ್ಮೇಲೆ ಅಂದ್ರೆ ಬೆಡ್ ಸ್ವಲ್ಪ ಹೊಸದಾದಂಗೆ ಆಗ್ಬಿಟ್ಟಿತ್ತು, ಉಬ್ಬಿತ್ತು. ಒಂಥರ ಹಳ್ಳಿ ಎಲ್ಲ ಇದನ್ನಾಗ್ಬಿಟ್ಟಿರ್ತೈತಲ್ಲ, ಯೂಸ್ ಮಾಡಿ 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 ಹೊಸ ತಂದಾಗ ಹೆಂಗಾಗಿತ್ತು ಹಂಗಾಗಿತ್ತು. ಇದು ಮಾನ್ಯ ಹುಟ್ಟಿದಾಗ ಮಾಡಿಸಿದ್ರು ಇವರು, ಹಳ್ಳಿ ತರಿಸಿ ಗದಗಿಂದ ಮಾಡಿದಾಗ ದೊಡ್ಡದು ದಪ್ಪಾಗಿ ಆಗಿತ್ತಿದು. ಬಟ್ ಈಗ ಯೂಸ್ ಮಾಡಿ ಮಾಡಿ ಇದನ್ನಾಗಿತ್ತು, ಹತ್ತಿ ಎಲ್ಲ ಸೆಟ್ ಆಗಿಬಿಟ್ಟಿತ್ತು. ಇವತ್ತು ಬಿಸಿಲಿಗೆ ಹಾಕಿ ಬೇಷಂಗೆ ಬಡ್ದು ಬಿಟ್ಟಾರೆ, ಹೊಸದಂದಂಗೆ ಅನ್ಸಕತ್ಬಿಟ್ಟೈತಿ. ಇದು ಒಂದು ಮಾಟರ್ಸ್ದು ಒಂದು ಹೆಚ್ಚಿಗೆ ರೀಲ್ಸ್ ನೋಡ್ತಾ ಇರ್ತೀವಲ್ಲ ಫ್ರೆಂಡ್ಸ್, ತಗೋಬೇಕಂತ ಇದ್ದೆ ನಾನು. ಇದು ಒಗೆದಾದ್ಮೇಲೆ ಇದನ್ನು ಕವರೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಬೆಡ್ಡೆಲ್ಲ ಹಸನ್ ಮಾಡಿದಾದ್ಮೇಲೆ ಇದು ಮ್ಯಾಟ್ರಸ್ ಫೀಲ್ ಕೊಡಂತ ಫ್ರೆಂಡ್ಸ್ ನಮ್ಗೆ. ಹೊಸದು ಬೆಡ್ ತಂದಂಗೆ ಆಗೈತೆ ಫ್ರೆಂಡ್ಸ್. ಇವತ್ತೆಲ್ಲ ಹಸನಾಗಿತ್ತಲ್ಲ, ಬಟ್ ಅಷ್ಟೇ ಸುಸ್ತಾಗೈತಿ. ಪ್ರೊಟೆಕ್ಟರ್ ಒಂದು ಹಾಕೀನಿ. ಚಿಟ್ಟು ಏನು ಬೆಡ್ ವೇಟ್ ಮಾಡಲ್ಲ, ಬಟ್ ಒಮ್ಮೊಮ್ಮೆ ಮಿಸ್ ಆಗಿ ಮಾಡಿದ್ರು ಮಾಡಲಿ ಅಂತ ಹೇಳಿ ಹಾಕಿರ್ತೇನೆ. ಇವತ್ತು ಇದನ್ನ ಹಾಕೋಣ. ಒಂದು 3 ಬೆಡ್ಶೀಟ್ ಅದಾವು, ಹೊಲಸಾದಾಗ ಒಂದು ಹಾಕಿರ್ತೀನಿ. ಇದು ಸಿಂಗಲ್. ಇದು ಮ್ಯಾಲಿನ ಚಿತ್ರ ನೋಡಿ ಇಷ್ಟ ಆಗಿ ತಗೊಂಡಿದ್ದು ಫ್ರೆಂಡ್ಸ್. ಇದು ನಮ್ಮ ಮಾಮಾರಿಗೆ ಬ್ಲ್ಯಾಕ್ ಫಂಗಸ್ ಆಗಿತ್ತು, ಆವಾಗ ತಗೊಂಡಿರೋಂಥ ಬೆಡ್ಶೀಟ್ ಇದು. ಇದ್ರ ಮ್ಯಾಲಿನ ಡಿಸೈನ್ ನೋಡಿ ಎಷ್ಟೇ ಚಂದ ಐತಿ. ಈ ಥರ ಬೆಡ್ಶೀಟೇ ಭಾಳ ದಿನ ಬರೋದು. ಮಾನ್ಯ ಜನ ಸಣ್ಣವರಿದ್ದಾಗ ಬೆಡ್ಶೀಟ್ ಚೇಂಜ್ ಮಾಡಿದಾಗೊಮ್ಮೆ
ವೆರೈಟಿ ಡಿಸೈನ್ ಇರೋದು ಬೆಡ್ಶೀಟ್ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಆವಾಗ ಇದನ್ನೆಲ್ಲ ಹಾಕಿದಾಗ ಗುರ್ತಿಸೋರು ಲಾಸ್ಟ್ ವೀಕ್ ಇದು ಹಾಕಿತ್ತಲ್ಲ ಅಂತೇಳಿ ಅಂದ್ಕೊಂಡು. ಸೊ ಫ್ರೆಂಡ್ಸ್, ಇಷ್ಟೊತ್ತನ ಕೆಲಸ ಆಯ್ತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಈಗ ಎಷ್ಟು 8 ಗಂಟೆಗೆ ಹಾಕೋದು. ಈಗ ದೀಪ ಹಚ್ಚಿ ನೋಡಿ ಫ್ರೆಂಡ್ಸ್. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಬಾಂಡೆ ಎಲ್ಲ ತಿಕ್ಕಿದೆ. ಇಷ್ಟೆಲ್ಲ ತಿಕ್ಕಿದೆ. ಸಣ್ಣ ಸಣ್ಣ ಸಾಮಾನೇ ಭಾಳ ಆಗಿಬಿಡ್ತಾವೆ ಫ್ರೆಂಡ್ಸ್ ನಮ್ಮ ಮನೆಯೊಳಗೆ. ಇನ್ನೂ ಅಡುಗೆ ಮಾಡಬೇಕು. ಇದನ್ನು 10 ಸಲ ಅಲ್ಲಿಟ್ಟೆ ನಾನು. ಚಿಟ್ಟು ಮನೆಯೆಲ್ಲ ಉಳ್ಳಾಡಿಸ್ತಾಳ. ಅದನ್ನು ಒಂಚೂರು ತಣ್ಣ ನೀರು ಕುಡಿಯೋಣ. ನೀರು ತುಂಬಿಟ್ಟಿನಿ ಇಲ್ಲ. ಒಂದು ಬಾಟಲ್ ತುಂಬಿಡ್ಬೇಕಂದ್ರೆ ನೆನಪಾಗಂಗಿಲ್ಲ. ಈಗೆಲ್ಲ ಬಾಟಲ್ ಕ್ಲೀನ್ ಮಾಡಿದ್ದೀನಿ. ಇನ್ಮೇಲೆ ಬಿಸಿಲಿಗೆ ಹೊರಗಿಂದ ಯಾರು ಬಂದರೂ ತಣ್ಣ ನೀರು ಕೊಡೋಕೆ ನೀರಿರೋದೇ ಇಲ್ಲ. ಅದಕ್ಕೆ ಬಾಟಲ್ ಕ್ಲೀನ್ ಮಾಡಿದ್ದೀನಿ. ನಾನು ಯೂಶ್ವಲಿ ನೀರು ಇಡೋದಿಲ್ಲ ಇದ್ರೊಳಗೆ ಫ್ರಿಜ್ದಾಗ. ಬಟ್ ಈಗೀಗ ಬಿಸಿಲು ಜಾಸ್ತಿ ಆಗೈತಿ. ಸೊ ಹಂಗಾಗಿ ಇಡ್ತೀನಿ. ಜಾಸ್ತಿ ಏನು ಸ್ಟೋರ್ ಮಾಡಲ್ಲ ಫ್ರೆಂಡ್ಸ್ ಫ್ರಿಜ್ನಾಗ. ಇಷ್ಟ ಅಡುಗೆ ಹೀಗೆಲ್ಲ ಜಾಸ್ತಿ ಇದು ಮಾಡೋಂಗಿಲ್ಲ. ಕಾಯಿಪಲ್ಲೆ ಸ್ವಲ್ಪ ಹೋದ್ವಾರ ಜಾಸ್ತಿ ಉಳಿದಿತ್ತು, ಕೊಳತಿತ್ತದು. ಎಲ್ಲ ಕ್ಲೀನ್ ಮಾಡಿಟ್ಟಿನಿ. ಇವನ್ನ ಈ ಥರ ಮಸಾಲಾಸು ಅವು ಇವನ್ನ ಜಾಸ್ತಿ ಇಡೋದು. ಆ್ಯಪಲ್ ಪ್ಯಾಕೆಟ್ ಅವನ್ನ ಜಾಸ್ತಿ ಅವಕ್ಕೆ ಇಡತ್ತದು. ಇದೆಲ್ಲ ನಮ್ಮ ಮನ್ಯಾನ ಜಾನೂನ್ ಸೆಕ್ಷನ್. ಇವೆಲ್ಲ ನೇಲ್ ಪಾಲಿಶ್ ಎಲ್ಲ ಫ್ರಿಜ್ನಾಗ ಇಟ್ಟಾರ. ಹೆಣ್ಮಕ್ಳು ಇದ್ರಂದ್ರೆ ಇದೊಂದು ಮೇಕಪ್ಪಿಂದ ಐಟಮ್ಸ ಜಾಸ್ತಿ ಆಗ್ತಾವೆ. ಅರ್ಬಿ ಎಲ್ಲ ಮಡಿಚಿಟ್ಟಿನಿ. ಹಂಗೆ ಇಡಬಾರ್ದು ಫ್ರೆಂಡ್ಸ್. ಮನೆ ಒಳಗೆ ಹೊತ್ತು ಮುಣಿಗೆ ಅರ್ಬಿ ಹಂಗೆ ಎತ್ತಾಗಬೇಕತ್ತಾಗ ಹೋಗಿಬಾರ್ದು. ಸೊ ಹಾಗಾಗಿ ಮಡಚಿ ನೀಟಾಗಿ ಇಟ್ಟೀನಿ. ಈ ಕವರ್ ಒಳಗೆಲ್ಲ ಹಾಸಿಗೆ ಒಗ್ದಿನೆಲ್ಲ ಅವನ್ನೆಲ್ಲ ಹಾಕಿಡಬೇಕು. ಇದೊಂದು ಕವರು, ಅಲ್ಲೊಂದು ಸ್ಟಾರ್ ಬ್ಯಾಗ್ ಐತಿ, ಆ ಸ್ಟಾರ್ ಬ್ಯಾಗ್ನಾಗ ಹಾಕಿಡಬೇಕು. ಎಲ್ಲ ಇಲ್ಲೇ ಇಟ್ಟೀನಿ, ಮಡಚಿಡ್ತೀನಿ. ಈಗೆಲ್ಲ ಮನೆ ನೀಟ್ ಮಾಡ್ಬೇಕಂದ್ರೆ ಸಖತ್ ಕಷ್ಟ. ಈ ಹಬ್ಬಗಳಂತೂ ಯಾಕೆ ಬರ್ತಾವ ಅನ್ಸುತ್ತವ ಒಮ್ಮೊಮ್ಮೆ ಅನ್ಕರ. ಮನೆ ಕ್ಲೀನ್ ಮಾಡೋಕೆ ಒಂದು ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡೀನಿ. ಅದು ಫ್ರಂಟ್ ಮತ್ತು ಬ್ಯಾಕ್ ಅಷ್ಟೇ ಹಾಕೀನಿ. ಸ್ಲೀವ್ ಹಾಕ್ಬೇಕಿನ್ನು. ಇದು ಲಾಸ್ಟ್ ಡಿಸೈನ್ ಅನ್ಸುತ್ತೆ ಈ ಮಷಿನ್ ಒಳಗೆ, ಗೊತ್ತಿಲ್ಲ ನನಗೆ. ಒಟ್ಟು ಹಾಕಕತ್ತೀನಿ, ನೋಡಬೇಕು. ಮಷಿನ್ ಸಂಬಂಧ ಭಾಳ ಜನ ಕಾಲ್ ಮಾಡಿದ್ರಿ, ಖುಷಿ ಅನ್ನಿಸ್ತು. ಬಟ್ ಬೇರೆ ಬೇರೆ ಊರಿನವರು ಆಗಿರೋದ್ರಿಂದ ಅದು ಶಿಫ್ಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗಿ ಇಲ್ಲಿ ಅನೇಕ ಅಣ್ಣಿಗೇರಿ ಸುತ್ತಮುತ್ತ, ಅಣ್ಣಿಗೇರಿಯವರಲ್ಲ, ಅಣ್ಣಿಗೇರಿ ಸುತ್ತಮುತ್ತ ಇದ್ರೆ, ಹುಬ್ಳಿ ಧಾರವಾಡ ಈ ಥರ ಇದ್ರೆ ಬಂದು ಒಯ್ಯುವಂಗೆ ಇದ್ರೆ ಇದನ್ನಾಗ್ತತಿ. ಭಾಳ ಜನ ನಮ್ಮ ಸೈಡ್ ಇದ್ರೆ ಹೇಳ್ರಿ ಮೇಡಮ್ ಅಂತ ಒಂದು 5-6 ಜನ ಕಾಲ್ ಮಾಡಿದ್ರು. ಆ ಕಡೆ ಸೈಡ್ ಹಾಸನ, ಕನಕಪುರ, ಆಮೇಲೆ ಇನ್ನೂ ಒಂದೆರಡು ಊರು ಯಾವ್ಯಾವುದು ಇದು ಮೈಸೂರು ಸೈಡೆಲ್ಲ. ಸೊ ಮತ್ತೊಂದಿಷ್ಟು ಜನ ಕಾಲ್ ಮಾಡಿ ಖುಷಿ ಆಯಿತು, ನಿಮ್ಮ ವಿಡಿಯೋ ನೋಡಿ ಖುಷಿ ಆಗ್ತತಿ ಅಂತ ಹೇಳಿದರು. ಆಮೇಲೆ ನಮ್ಮ ಅಣ್ಣಿಗೇರಿ ಸೈಡ್ ನವ್ಯ ಪಾಟೀಲ್ ಏನೋ ಹೇಳಿದ್ರು, ಹೆಸರು ನೆನಪಿಲ್ಲ, ಸಾರಿ. ನವ್ಯ ಪಾಟೀಲ್ ಅಂತ. ಅವ್ರ ಮಗನ ನೆನಪೈದು ನನಗೆ. ಯಾಕಂದ್ರೆ ಅವರು ಪ್ರತಿ ಸಲ ಕಮೆಂಟ್ ಮಾಡಿದಾಗ ಅವ್ರದ್ದು ಹೆಸರು ನನಗೆ ಶೋ ಮಾಡ್ತತಿ, ವಿಶಾಲ್ ಅಂಥೇಳಿ ಹೇಳಿದ್ರು ಅವರು. ನಮ್ದು ರೀ ಐಡಿಯಾದು, ನನ್ನ ಮಗಂದು, ನನಗೆ ತಪ್ಪದ ವಿಡಿಯೋ ನೋಡ್ತೀನಿ ಅಂಥೇಳಿ. ನಿಮ್ಮ ಹುಡುಗಿಯರು ನಂಗೆ ಸಖತ್ ಇಷ್ಟ ಅಂತ ಹೇಳಿದರು. ಡೈಲಿ ವಿಡಿಯೋ ನೋಡ್ತೀವಿ ಅಂತ ಹೇಳಿದ್ರು. ಖುಷಿ ಆಗ್ತದೆ ಫ್ರೆಂಡ್ಸ್. 1.5 ವರ್ಷದ ಮೇಲೆ ಆಯ್ತು ನಾನು ಚಾನಲ್ ಸ್ಟಾರ್ಟ್ ಮಾಡಿ. ಸೊ ಈ ಥರ ಖುಷಿ ಆಗ್ತೈತೆ ರೀ ನಿಮ್ದು ವಿಡಿಯೋ ನೋಡೋಕೆ. ಒಂದು ವಾರ ನನಗೆ ಲೆಕ್ಕ ಇಲ್ಲ, ಅವ್ರು ಹೇಳಕತ್ತಾರೆ 1 ವಾರ ಆತ್ರಿ ವಿಡಿಯೋನ ಹಾಕಿಲ್ಲ, ಡೈಲಿ ವಿಡಿಯೋ ಹಾಕಿರಿ, ವೇಟ್ ಮಾಡ್ತಾ ಇರ್ತೀವಿ ಅಂತೆಲ್ಲ ಹೇಳಿದರು. ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ನವ್ಯ ಪಾಟೀಲ್ ಅವ್ರ. ಈ ಕಡೆ ಬಂದಾಗ ಬರ್ರಿ ಅಂತ ಹೇಳೀನಿ. ಅಣ್ಣಿಗಿರಿ ಒಳಗೆ ಅವ್ರ ರಿಲೇಷನ್ ಯಾರು ಅದಾರಂತ, ಮನೆಗೆ ಬಂದು ಹೋಗ್ರಿ ಅಂತ ಹೇಳೀನಿ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಡಿಸೈನ್ ಹಾಕ್ತೀನಿ. ಡ್ಯಾನ್ಸ್ ಕ್ಲಾಸಿಂದ ಈಗ ಬಂದರೆ ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಳ್ಳುವ. ಹಾಯ್ ಮಾನ್ಯ, ಏನು ಕಲಿಸಿದ್ರು ಡ್ಯಾನ್ಸ್ ಕ್ಲಾಸ್ನಾಗ? ನೀರು ಕುಡಿತೀಯಾ? ತಗೋ, ಐಸ್ ಕ್ಯೂಬ್ ಹಾಕಿಟ್ಟಿದ್ದೆ ನೋಡಿ, ಕುಡಿಬೇಕಂತ. ಕುಡಿ, ಕೋಲ್ಡ್. ಎಲ್ಲಿ ಹತ್ತಾಕತ್ತಿದ್ಲಕ್ಕಿ? ಎಲ್ಲಿ ಹತ್ತಾಕತ್ತಿದ್ದ? ಐಸ್ ಕ್ಯೂಬ್ ಹಾಕೊಂಡು ನೀರು ಕುಡಿಬೇಕಂತ ಬಂದ್ರೆ ನೋಡಿ. ಸೊ ಡಿಸೈನ್ ಹಾಕ್ಕೊಂತನ ಅವರಿಗೆ ಪ್ರಾಕ್ಟೀಸ್ ಮಾಡ್ಸಕತ್ತೀನಿ. ಬರೀ ನೋಡೋಣ ಯಾವ್ಯಾವ ಥರ ಮಾಡ್ತಾರಂತೇಳಿ.
ಭಾಳ ತಿರುಗಬೇಡ ಅಲ್ಲಿ ಬಣವ್ಯಾಗ ಬೀಳ್ತೀವಿ ಹೊಟ್ಟಿನ ಬಣವ್ಯಾಗ ಚಂದಾಗೆ ಪ್ರಾಕ್ಟೀಸ್ ಮಾಡಬೇಕು ಚಂದಾಗೆ ಡ್ಯಾನ್ಸ್ ಅಕ್ಕನ ಕಡೆ ಹೌದು ಅನ್ಸ್ಕೋಬೇಕಿಲ್ಲ ನೀನು ಗುಡ್ ಮಾನ್ಯ ಅನ್ನಿಸ್ಕೋಬೇಕಿಲ್ಲ ಹ್ಞೂ ಮತ್ತೀಗ ಯಾವಾಗ ನೆಕ್ಸ್ಟ್ ಸಂಡೇನ ಸೊ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಕೊಂತ ಸೈಡ್ ಬೈ ಸೈಡ್ ಡಿಸೈನು ಹಾಕಾಕತ್ತಿದ್ದೆ ಇದೊಂದು ನನಗೆ ಅಡ್ವಾಂಟೇಜ್ ಫ್ರೆಂಡ್ಸ್ ತಾನೇ ಆಗ್ತಾ ಇರ್ತೈತಲ್ಲ ಹಾಕ್ಕೊಂಡು ಕೆಲಸ ಮಾಡ್ಬೋದು ಹೋಮ್ವರ್ಕ್ ಮಾಡಿಸ್ಬೋದು ಆಮೇಲೆ ಅಡುಗೆನೂ ಮಾಡ್ಬೋದು ಆಮೇಲೆ ಟಿ ವಿನೂ ನೋಡ್ಬೋದು ಆಮೇಲೆ ವರ್ಕ್ ಮಾಡ್ತಾ ಸ್ಟಿಚ್ಚೂ ಮಾಡ್ಬೋದು ಸೊ ಹಂಗಾಗಿ ನನಗೆ ಸ್ವಲ್ಪ ಕೆಲಸ ಹೆವಿ ಅನ್ಸಂಗಿಲ್ಲ ನಾವೇ ಮಾಡೋದು ರಾಲ್ಸನ್ ಮಷಿನಲ್ಲೆಲ್ಲ ನಾವೇ ಮಾಡಬೇಕಲ್ಲ ಸೊ ಹಂಗಾಗಿ ಆ ಥರ ಮಾಡೋದಾದ್ರೆ ಹೆಚ್ಚಿಗೆ ಕಷ್ಟ ಆಗ್ತಿತ್ತು ಇನ್ನು ಸೊ ಈ ಡಿಸೈನ್ ಈಗ ಸ್ಟಾರ್ಟ್ ಮಾಡೀನಿ ನೋಡೋಣ ಯಾವ ಥರ ಬರುತ್ತಂದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಮತ್ತೆ ತೋರಿಸ್ತೀನಂತ ಸೊ ಫೈನಲಾಗಿ ನೀವು ಇಲ್ಲಿ ನೋಡ್ಬೋದು ಈ ಥರ ಡಿಸೈನ್ ಬಂತು ನೀಟ್ ಫಿನಿಶಿಂಗ್ ಬಂದೈತಿ ಫುಲ್ ಡಿಸೈನ್ ಯಾವ ಥರ ಬಂತಂತ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಂತ ಇದೊಂದು ಸ್ಲೀವ್ ಆಗಿ ಇನ್ನೊಂದು ಸ್ಲೀವ್ ಮಾಡಿದ್ರೆ ಕಂಪ್ಲೀಟ್ ಆಗ್ತೈತಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಸಿಗೋಣಂತ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು